ಎಲ್ಲರಿಗೂ ನಮಸ್ಕಾರ. ಸವಿರುಚಿಗೆ ಸ್ವಾಗತ. ನಾನಿವತ್ತು ಬಾಳೆಹಣ್ಣಿನ ಹೋಳಿಗೆ ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಅದೇಗೆ ಮಾಡೋದು ಅಂತ ನೋಡೋಣ. ಮೊದಲಿದ್ದಾಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಗೋಧಿ ಹಿಟ್ಟಿನ ಬದಲಿಗೆ ಮೈದಾವನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟನೋ ಅದನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿಣ ಪುಡಿಯನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಸಾಫ್ಟಾಗಿ ನಾದ್ಕೊಳ್ಬೇಕು. ಇದನ್ನು ಚಪಾತಿ ಹಿಟ್ಟಿನ ಅದಲ್ಲ, ಅದಕ್ಕಿಂತಲೂ ಸ್ವಲ್ಪ ಸಾಫ್ಟಾಗಿಯೇ ನಾವು ಇದನ್ನು ನಾದ್ಕೊಳ್ಬೇಕಾಗುತ್ತೆ. ನಾನು ಮಧ್ಯದಲ್ಲಿ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ನಾನು ನಾದ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೀರು ಹಾಕ್ಕೊಳ್ಬೇಕು, ಇಷ್ಟು ಸಾಫ್ಟಾಗಿ. ನಂತರ ಇವಾಗ ನಾನು ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಎಣ್ಣೆಯನ್ನು ಹಾಕ್ಕೊಳ್ಳಿಲ್ಲ, ಇವಾಗ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಎಣ್ಣೆ ಹಾಕಿದ್ಮೇಲೆ ನಮಗೆ ನಾದಲಿಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ, ಸಾಫ್ಟಾಗಿ, ತುಂಬಾ ಸಾಫ್ಟಾಗಿ ನಾವು ಇದನ್ನು ನಾದ್ಕೊಳ್ಬೇಕು. ನಾದ್ಕೊಂಡಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಇಷ್ಟು ಸಾಫ್ಟಾಗಿ ನಾವು ಹಿಟ್ಟನ್ನು ಇಲ್ಲಿ ನಾದ್ಕೊಂಡು ಇಟ್ಕೊಳ್ಳೋಣ. ಹಿಟ್ಟನ್ನು ನಾದ್ಕೊಂಡಾದ್ಮೇಲೆ ಮುಚ್ಚಿ ಇಟ್ಬಿಡೋಣ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಈ ಥರ ಚೆನ್ನಾಗಿ ಸವರ್ಕೊಳ್ಬೇಕು. ಮೇಲ್ಗಡೆ ನಮಗೆ ಹಿಟ್ಟೆಲ್ಲ ಒಣಗಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯಿಂದ ಈ ಥರ ಸವರ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಮುಚ್ಚಿ ಹಾಗೆ ಇಟ್ಬಿಡೋಣ. ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರುವಂಥ ಹೂರಣವನ್ನು ಕೂಡ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನಿಲ್ಲಿ ಒಂದು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂಥ ಬಾಳೆಹಣ್ಣು ಬಂದು ಚುಕ್ಕೆ ಬಾಳೆಹಣ್ಣು ನಾನು ತೊಗೊಂಡಿರೋದು. ಈ ಬಾಳೆಹಣ್ಣಲ್ಲಿ ನಾವು ಒಬ್ಬಟ್ಟು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಇದೇ ಬಾಳೆಹಣ್ಣು ತಗೊಳ್ಳಿ. ಬಾಳೆಹಣ್ಣು ಹಣ್ಣಾಗಿರಲಿ. ಇವಾಗ ನಾನು ಎಲ್ಲ ಬಾಳೆಹಣ್ಣನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ನೀರೇನು ಹಾಕ್ಕೊಳ್ಳೋದು ಬೇಡ ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ. ಇವಾಗ ಮುಚ್ಚಿದ್ದನ್ನು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಇದಕ್ಕೆ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ಮೇಲೆ 1 ಕಪ್ ಆಗುವಷ್ಟು ನಾನಿಲ್ಲಿ ರವೆಯನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಬಾಂಬೆ ರವೆಯನ್ನೇ ತಗೊಂಡಿದ್ದೀನಿ. ಬಾಂಬೆ ರವೆಯನ್ನು ನೀವು ತಗೊಳ್ಬೋದು, ಇಲ್ಲಾಂದರೆ ಚಿರೋಟಿ ರವೆ ಸಿಕ್ಕಿದ್ರೆ ಅದರಲ್ಲಾದರೂ ನೀವು ತಗೊಳ್ಬೋದು. ಇವಾಗ ಈ ತುಪ್ಪದಲ್ಲಿ ಈ ರವೆಯನ್ನು ಚೆನ್ನಾಗಿ ಹುರಿದು ತಗೊಂಡ್ಬಿಡೋಣ. ಒಳ್ಳೆ ಪರಿಮಳ ಬರುತ್ತೆ, ಕಲರ್ ಕೂಡ ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಅಷ್ಟರವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ರುಬ್ಬಿಟ್ಟಿರುವಂಥ ಈ ಬಾಳೆಹಣ್ಣಿನ ಪೇಸ್ಟ್ ಇದೆ ನೋಡಿ, ಅವನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಜೊತೆಗೇ ನಾನು ಒಂದು 3/4 ಕಪ್ ಆಗುವಷ್ಟು ಒಣ ಕೊಬ್ಬರಿ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಅದರ ಜೊತೆಗೇ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಅದರಲ್ಲೂ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಸ್ವೀಟ್ ನಮಗೆ ನೋಡಿಕೊಂಡು ನಾವು ಸೇರಿಸ್ಕೊಳ್ಳೋಣ ಅಂತ. ನೋಡಿ, ಇವಾಗ ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಉಳಿದಿರುವಂಥ ಬೆಲ್ಲವನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ನೀವು ಇಲ್ಲಿ ಬೆಲ್ಲವನ್ನು ಇನ್ನೂ ಸ್ವಲ್ಪ ಸೇರಿಸ್ಕೊಳ್ಬೋದು. ಕೊಬ್ಬರಿ ಪೌಡರ್ ಸ್ವಲ್ಪ ಉಳಿಸ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾವು ಹಾಕಿರುವಂಥ ಬಾಳೆಹಣ್ಣು ರವೆ ಎಲ್ಲ ಚೆನ್ನಾಗಿ ಬೇಯಬೇಕು. ಇದ್ರ ಜೊತೆಗೇ ಒಂದು ಸ್ವಲ್ಪ ನಾನು ಏಲಕ್ಕಿ ಪೌಡರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಗಟ್ಟಿ ಆಗಬೇಕಿದು. ನೋಡಿ, ನೀರೆಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ. ಇಲ್ಲಿ ರವೆ ಕೂಡ ಚೆನ್ನಾಗಿ ಬೆಂದಿದೆ, ಬಾಳೆಹಣ್ಣು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ, ಇಷ್ಟಾದರೆ ಸಾಕು. ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿದೆ. ನೋಡಿ, ಇವಾಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಪೂರ್ತಿಯಾಗಿದೆ, ತಣ್ಣಗಾಗಲಿ. ನೋಡಿ, ಕೈಗೆ ಅಂಟಬಾರ್ದು, ಆ ಥರ ನಾವು ಇದನ್ನು ಚೆನ್ನಾಗಿ ಹದ ಮಾಡಿ ಇಟ್ಕೊಳ್ಬೇಕು. ಇಷ್ಟಾದರೆ ಸಾಕು. ನೋಡಿ, ನಾವು ಉಂಡೆ ಕಟ್ಟಿದಾಗ ಈ ಥರ ಉಂಡೆ ಕಟ್ಟಬೇಕು. ಹೋಳಿಗೆ ಹೂರಣ ಇಲ್ಲಿ ರೆಡಿಯಾಗಿದೆ. ನೋಡಿ, ಈ ಥರ ಬರಬೇಕು. ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ನಾನಿಲ್ಲಿ ಹಿಟ್ಟನ್ನು ಕೂಡ ಮೊದಲೇ ನಾನು ಕಲಸಿ ಇಟ್ಟಿದ್ದೆ. ಹಿಟ್ಟು ಕೂಡ ಇಲ್ಲಿ ಸಾಫ್ಟ್ ಆಗಿದೆ ನೋಡಿ.
ತುಂಬಾ ಸಾಫ್ಟಾಗಿ ಹಿಟ್ಟು ಕೂಡ ಇಲ್ಲಿ ರೆಡಿಯಾಗಿದೆ. ಇವಾಗ ನಾನಿಲ್ಲಿ ಒಂದು ಬಟರ್ ಪೇಪರನ್ನು ತಗೊಂಡಿದ್ದೀನಿ. ಆ ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಈ ಥರ ಸವರ್ಕೊಳ್ಬೇಕು ಮೇಲ್ಗಡೆಯಿಂದ. ಇವಾಗ ಚೆನ್ನಾಗಿ ಎಣ್ಣೆಯನ್ನೆಲ್ಲ ಸವರ್ಕೊಂಡಿದ್ದೀನಿ. ಸವರ್ಕೊಂಡಾದಮೇಲೆ ನಾನು ನಾದಿ ಇಟ್ಟಿರುವಂಥ ಹಿಟ್ಟಿದೆ ನೋಡಿ, ಗೋಧಿ ಹಿಟ್ಟು, ಅದನ್ನು ತಗೊಳ್ತಾ ಇದ್ದೀನಿ. ನೋಡಿ ನಾನು ಇಷ್ಟು ತಗೊಳ್ತಾ ಇದ್ದೀನಿ. ತುಂಬ ದಪ್ಪದಾಗಿ ತಗೊಳ್ಬೇಡಿ, ಸ್ವಲ್ಪ ಮೀಡಿಯಮ್ ಆಗಿ ನೀವು ಒಂದು ಉಂಡೆ ತಗೊಳ್ಳಿ. ನೋಡಿ ಇಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಕ್ಲೀನಾಗಿ ನಾನು ಕೈಯಲ್ಲೇ ಈ ಥರ ಅಗಲ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು. ಇದು ನಾವು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದರಿಂದ ಈಸಿಯಾಗಿ ನಮಗೆ ಇದು ಅಗಲ ಆಗುತ್ತೆ. ಇವಾಗ ಒಂದು ಸ್ವಲ್ಪ ದಪ್ಪದಾಗಿ ನೀವು ಹೂರಣವನ್ನು ತಗೊಳ್ಬೇಕು. ಇಲ್ಲಿ ನಮಗೆ ಹೂರಣ ಬಂದು ಸ್ವಲ್ಪ ಜಾಸ್ತಿ ತಗೊಳ್ಬೇಕು, ಹಿಟ್ಟು ಸ್ವಲ್ಪ ಕಡಿಮೆ ತಗೊಳ್ಬೇಕು. ಆವಾಗ ನಮಗೆ ಒಬ್ಬಟ್ಟು ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರುತ್ತೆ. 4 ಸೈಡಿಂದಲೂ ಇದನ್ನು ಪೂರ್ತಿಯಾಗಿ ನಾವು ಈ ಥರ ಕವರ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ನಾವು ಈ ಥರ ತೆಕ್ಕೊಂಬಿಡೋಣ. ನೋಡಿ ಇವಾಗ ಪೂರ್ತಿಯಾಗಿ ಇದನ್ನು ಲಾಕ್ ಮಾಡಿಕೊಂಡು ನಾವು ಮಾಮೂಲಿ ಹೋಳಿಗೆಯನ್ನು ತಟ್ಕೊಳ್ತೀವಲ್ಲ ಅದೇ ಥರ ನಾವು ತಟ್ಕೊಳ್ಬೇಕು. ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಂಡು ಮಧ್ಯದಿಂದಲೇ ನೀವು ಈ ಥರ ಇದನ್ನು ತಟ್ಕೋಬೇಕು. ನೋಡಿ ಈ ಥರ ಸ್ವಲ್ಪ ಓಪನ್ ಆದ್ರೂ ನೀವು ಕೈಯಲ್ಲಿ ಅದನ್ನು ಕ್ಲೀನಾಗಿ ಈ ಥರ ತಟ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ನೀಟಾಗಿ ತಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಇಲ್ಲಿ ನಾನು ತವ ಕೂಡ ಬಿಸಿಗೆ ಇಟ್ಟಿದ್ದೀನಿ. ಬಿಸಿಯಾಗಿರುವಂಥ ತವಕ್ಕೇ ನಾನು ಹೋಳಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ನೀವು ತಕ್ಷಣವೇ ನೀವು ಬಟರ್ ಪೇಪರನ್ನು ತೆಗೆದುಕೊಳ್ಬೋದು. ತೆಗೆದುಕೊಂಡಾದಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ನಿಮಗೆ ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸೈಡು ಫ್ರೈ ಆದಮೇಲೆ ಇನ್ನೊಂದು ಸೈಡು ನಾವು ಇದನ್ನು ತಿರುಗಿಸಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಇದು ಉಬ್ಬಿ ಕೂಡ ಬರುತ್ತೆ. ಇನ್ನೊಂದು ಸೈಡೂ ಅಷ್ಟೇ ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು 2 ಸೈಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹೊತ್ತು ಇದನ್ನು ನೀವು ಬೇಯಿಸ್ಕೊಳ್ಬಾರ್ದು, ಯಾಕೆಂದರೆ ಇದು ಒಳಗಡೆ ಎಲ್ಲ ಬೆಂದಿರುತ್ತಲ್ಲ, ಮೇಲ್ಗಡೆ ಮಾತ್ರ ನಾವು ಸ್ವಲ್ಪ ತೆಳುವಾಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ನೀವು ಜಾಸ್ತಿ ಹೊತ್ತು ಇದನ್ನು 2 ಸೈಡು ಫ್ರೈ ಮಾಡಿದ್ರೆ ಇದು ಗಟ್ಟಿ ಆಗಿಬಿಡುತ್ತೆ. ಯಾಕೆಂದರೆ ಇದು ಗೋಧಿ ಹಿಟ್ಟಲ್ಲಿ ಮಾಡಿದ್ದಲ್ಲ, ಅದಕ್ಕೋಸ್ಕರ ನೋಡಿ 2 ಸೈಡು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬಾ ರುಚಿಯಾಗಿರುತ್ತೆ. ಈ ಥರ ಬಾಳೆಹಣ್ಣಿನ ಹೋಳಿಗೆಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಇದೇ ಥರ ನಾನು ಉಳಿದಿರುವಂಥ ಎಲ್ಲ ಹೋಳಿಗೆಯನ್ನು ರೆಡಿ ಮಾಡ್ಕೊಳ್ತೀನಿ. ನಡೀಲಿ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಬಾಳೆಹಣ್ಣಿನ ಹೋಳಿಗೆ. ನೀವು ಕೂಡ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸಬಿ.